ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 81ನೇ ದಿನ ಇವತ್ತಿನ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಚೈತ್ರಕ ಹೈಲೈಟ್ ಆಗ್ತಾ ಇದ್ದಾರೆ. ಉಸ್ತುವಾರಿ ಚೈತ್ರಕ ಇವ್ರು ಉಸ್ತುವಾರಿಯಲ್ಲಿ ಏನೋ ಕಿತಾಪತಿ ಮಾಡಿದರೆ ಇದಕ್ಕೆ ಬಿಗ್ ಬಾಸ್ ಕೂಡ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ. ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಈ ಟಾಸ್ಕ್ ರದ್ದಾಗಿದೆ, ಇದರ ಪರಿಣಾಮವಾಗಿ ಅಂತ ಸ್ಟಾಪ್ ಮಾಡ್ತಾರೆ. ಮತ್ತೆ ಅದರ ಪರಿಣಾಮವಾಗಿ ಮುಂದೆ ಏನಾಗುತ್ತೆ, ಏನ್ ಕೊಟ್ಟಿರ್ತಾರೆ ಪನಿಷ್ಮೆಂಟ್, ಇಡೀ ಮನೆ ನಾಮಿನೇಟ್ ಮಾಡಿರ್ತಾರ ಇಲ್ಲ ಬೇರೆದಾಗಿರ್ತಾ? ನನ್ನ ಪ್ರಕಾರ, ನನ್ನ ಒಂದು ಅಪ್ಡೇಟ್ ಪ್ರಕಾರ, ಒಂದು ಅನಲಿಟಿಕ್ ಪ್ರಕಾರ ಇಡೀ ಮನೆ ನಾಮಿನೇಟ್ ಮಾಡಿರಲ್ಲ, ಬೇರೆನೆ ಒಂದ್ ಇರುತ್ತೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಟಾಸ್ಕ್ ವಿಷಯಕ್ಕೆ ಬರೋಣ. ಟಾಸ್ಕ್ ಏನಂದ್ರೆ ಅಲ್ಲಿ ಒಂದು ಎಲ್ಲ ಪಿಲ್ಲೋ ಇಟ್ಟಿರ್ತಾರೆ. ಒಂದು ಟಿವಿಯಲ್ಲಿ ಒಂದು ಚಿತ್ರ ಬರುತ್ತೆ, ಆ ಚಿತ್ರದ ಹೇಗಿರುತ್ತೆ ಆ ಪಿಲ್ಲೋ ಮೇಲೆ ಚಿತ್ರ ಅದೇ ರೀತಿ ಇರುತ್ತೆ. ಅಲ್ಲಿ ತುಂಬಾನೇ ಪಿಲ್ಲೋಸ್ ಇರ್ತವೆ ಒಂದು ಚೌಕಟ್ಟಲ್ಲಿ. ಆ ಪಿಲ್ಲೋ ತಗೊಂಡು ಹೋಗಿ ಅಲ್ಲಿ ನಾವು ಟಿವಿ ಹತ್ರ ಮ್ಯಾಚ್ ಮಾಡಬೇಕು. ಆ ಟೈಮಲ್ಲಿ ಇವರೆಲ್ಲ ಡಿಫೈನ್ ಮಾಡ್ಕೊಂಡಿರ್ತಾರೆ, ಹುಡುಗರು ಬೇರೆ ಇರ್ತಾರೆ. ಆ ಟೈಮಲ್ಲಿ ಸಿಗುತ್ತೆ ನಮ್ಮ ಮೋಕ್ಷತಾ ಮೇಡಮ್ ಅವರಿಗೆ ಆ ಪಿಲ್ಲೋ. ಆ ಪಿಲ್ಲೋ ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಆ ಪಿಲ್ಲೋ ತಗೊಂಡಾಗ ಕೊಡ್ಬೇಕಾನೆ. ಅಲ್ಲಿ ಡಿಫೈನ್ ಮಾಡ್ಕೊಳಕ್ಕೆ ನಮ್ಮ ಇವರು ಗೌತಮಿ ಮತ್ತು ಭವ್ಯಗೌಡ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ತಗೊಂಡು ಹೋಗಿ ಆ ಚೌಕಟ್ಟಿಂದ ಹೊರಗಡೆ ಹೋಗಿ ನಮ್ಮ ಮೋಕ್ಷತಾ ಕೊಡಬೇಕು. ಅವ್ರು ಬಂದ್ಬಿಟ್ಟು ಲೈನ್ ಕ್ರಾಸ್ ಮಾಡ್ತಾರೆ, ಹೊರಗಡೆಯಿಂದ ಇಸ್ಕೋಬೇಕು. ಆ ಟೈಮಲ್ಲಿ ಉಸ್ತುವಾರಿ ಚೈತ್ರ ಏನ್ ಮಾಡ್ತಾರೆ ಅಂದ್ರೆ, ಚೈತ್ರ ಕುಂದಾಪುರ ಅಲ್ಲ, ಸುಮ್ನೆ ಉಸ್ತುವಾರಿ ಚೈತ್ರ ಆಗಿರ್ತಾರಲ್ಲ, ಆ ಚೈತ್ರ ಅವ್ರು ಬಂದು ಏನ್ ಮಾಡ್ತಾರೆ, ಭವ್ಯಗೌಡ ಆ ಟೈಮಲ್ಲಿ ಕಿರಿಸ್ತಾರೆ. ಅಂದ್ರೆ ನೀವು ಲೈನ್ ಇನ್ನು ಹೊರಗಡೆಯಿಂದ ಇಸ್ಕೊಂಡಿದ್ದೀರಾ, ಒಳಗಡೆಯಿಂದ ಇಸ್ಕೊಂಡಿದ್ದೀರಾ, ಆದ ಕಾರಣ ಇದು ಕರೆಕ್ಟ್ ಅಲ್ಲ ಅಂತ ಹೇಳಿ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಚೈತ್ರಕ್ಕೆ ಅವ್ರು ನೋಡಿರಲ್ಲ ಅನ್ಸುತ್ತೆ. ಅಲ್ಲಿ ನೋಡಿ ಉಸ್ತುವಾರಿಗಳು ನೋಡಿ ತಗೋಬೇಕು. ಬಟ್ ಯಾರೋ ಅರ್ಜಿದ್ದಾರೆ, ಯಾರೋ ಹೇಳಿದಾರೆ ಅನ್ನೋ ಒಂದು ಮಾತಿಗೆ ತಗೊಂಡಿದಾರೆ ಅಂತ ಅನ್ಸುತ್ತೆ. ಬಟ್ ಎಷ್ಟೇ ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಒಂದು ಪ್ರೋಮೋ ನೋಡಿದಾಗ ಆ ಪ್ರೋಮೋದಲ್ಲಿ ಎಲ್ಲೂ ಇವರು ಯಾರೋ ಐಶ್ವರ್ಯ ಒಳಗಡೆ ಬಂದಿಲ್ಲ ಅನ್ಸುತ್ತೆ ಲೈನ್ ಇಂದ ಕ್ರಾಸ್ ಮಾಡಿದಾಗ. ಬಟ್ ಪ್ರೋಮೋ ನೋಡಿದ್ರೆ ಒಂದೇ ಸಲ ಇದ್ ಮಾಡಕ್ ಆಗಲ್ಲ. ಪ್ರೋಮೋ ನೋಡಿದಾಗ ಒಂದೊಂದ್ಸಲ ಮೋಕ್ಷದವ್ರು ಒಳಗಿದ್ದಾರೆ, ಒಂದ್ಸಲ ಹೊರಗಿದ್ದಾರೆ. ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ಬಟ್ ಒಂದಂತೂ ಸತ್ಯ, ಚೈತ್ರ ಉಸ್ತುವಾರಿ ಮಾಡಿದಾಗ ಏನೋ ಒಂದು ಡೊಂಗೆ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಈಗ ಎಲ್ಲರೂ ಒಬ್ರು ರಿಯಾಕ್ಟ್ ಮಾಡಿದ್ರೆ ಅನ್ಸುತ್ತೆ. ಬಟ್ ಹನುಮಂತ್ ಅವರು ಲಾಯಲ್ ರಿಯಾಕ್ಟ್ ಆಗಿರ್ತಾರೆ ಅಂತ ಹೇಳ್ತೀವಿ. ಬಟ್ ಹನುಮಂತ್ ಅವರಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ, ನಾನು ಬೇರೆ ಗಂಡ್ಮಕ್ಳಾಗಿದ್ರೆ ಬೇರೆ ಇರ್ತಿತ್ತು, ಹೆಣ್ಣಾಗಿ ಇಟ್ಬಿಟ್ಟಿ ಅಂತ ಹೇಳಿ ಡೈಲಾಗ್ ಬರೀ ಹೊಡಿತಾರೆ. ಆಫ್ ದ ಫಸ್ಟ್ ಟೈಮ್ ಹನುಮಂತ್ ಅವ್ರು ಈ ರೀತಿ ಮಾತಾಡಿದ್ದು. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಮಾತಿಂದ ನಾವು ಹೇಳ್ಬೋದು ಸ್ವಲ್ಪ ಎಲ್ಲೋ ಚೈತ್ರಕ್ಕೆ ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆ ಎಡವಟ್ ಮಾಡಿರೋದ್ರಿಂದ ಕೂಡ ಬಿಗ್ ಬಾಸ್ ಟಾಸ್ಕ್ ರದ್ದು ಮಾಡಿದಾರೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಲೈನ್ ಕ್ರಾಸ್ ಮಾಡ್ದಾನೆ ಇಸ್ಕೊಂಡಿದಾರೆ ಅಂತ ಅನ್ಸುತ್ತೆ ಪ್ರೋಮೋ ನೋಡಿದಾಗ. ಬಟ್ ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗೋದು. ಪ್ರೋಮೋ ನೋಡಿ ಒಂದು ಕನ್ಕ್ಲೂಷನ್ ಬರಕ್ ಆಗಲ್ಲ ಅನ್ಸುತ್ತೆ ಈ ಪ್ರೋಮೋ ನೋಡಿದಾಗ. ಬಟ್ ನಾನು ಹೇಳಿದ್ದೆ ಮೊದಲೇದಾಗಿ ಈ ಟಾಸ್ಕ್ ರದ್ದಾಗಿರೋ ಪರಿಣಾಮ ಏನ್ ಮಾಡಿರ್ತಾರಂತ. ಆಕ್ಚುಲಿ ಈಗ ಆಲ್ರೆಡಿ ಅವರು 3 ಟಾಸ್ಕ್ ಗೆದ್ದಿದ್ದಾರೆ, ಇದು 4ನೇ ಟಾಸ್ಕ್. 4 ಟಾಸ್ಕ್ ಗೆದ್ಮೇಲೆ ಇದು ಟಾಸ್ಕ್ ರದ್ದಾಗಿದೆ. ಅದೇ ಕಾರಣಕ್ಕೆ ಮನೆಯೆಲ್ಲ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅದು ಬಿಗ್ ಬಾಸ್ಗೆ ಅವಮಾನದಂಗ ಆಗುತ್ತೆ. ಇಷ್ಟು ದಿನ ಟಾಸ್ಕ್ ಆಡ್ಸಿದ್ ಯಾಕೆ ಅಂತೇಳಿ. ನೀವು ಕೇವಲ ಈ ಟಾಸ್ಕ್ ರದ್ದಾಗಿದೆ ಇದ್ರ ಬಗ್ಗೆ ಮಾತಾಡಬೇಕು, ಈ ಟಾಸ್ಕ್ ಬಗ್ಗೆ ಮಾತ್ರ ಮಾತಾಡಬೇಕು. ಆದ ಕಾರಣ ಈ ಟಾಸ್ಕ್ ರದ್ದಾಗಿರುವ ಕಾರಣ ಈ ಟೀಮ್ ಇಂದ ಒಬ್ರು ನಾಮಿನೇಟ್ ಮಾಡ್ತಾರೆ, ಈ ಟೀಮ್ ಇಂದ ಒಬ್ರು ನಾಮಿನೇಟ್ ಮಾಡ್ತಾರೆ. ಈಗ ಮಾಡಬಹುದು ಅಷ್ಟೇ, ಇಡೀ ಮನೆ ನಾಮಿನೇಟ್ ಆಗಲ್ಲ. 2 ಟೀಮ್ ಇಂದ ಇಬ್ರು ನಾಮಿನೇಟ್ ಆಗ್ಬೋದು. ಆ ಇಬ್ರು ಯಾರಂತ ಕೇಳೋದಾದ್ರೆ, ಆಲ್ರೆಡಿ ಈ ಟೀಮಲ್ಲಿ ರಜತ್, ಮೋಕ್ಷತಾ, ಐಶ್ವರ್ಯ ಆಗಿದ್ದಾರೆ. ಇರೋದೇ ಹನುಮಂತ್, ಧನರಾಜ್. ನನ್ಗನ್ಸುತ್ತೆ ಇವರಿಬ್ರಲ್ಲಿ ನಮ್ಮ ಧನರಾಜ್ ನಾಮಿನೇಟ್ ಮಾಡಬಹುದು ಅಂತ. ಅದಾದ್ಮೇಲೆ ಇನ್ನು ಈ ಟೀಮಿಗೆ ಬಂದ್ರೆ ನನ್ಗನ್ಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಚೈತ್ರಕ ಮೇಲೆ ಕೋಪ ಇದೆ. ಚೈತ್ರಕ್ ಆಗಿರ್ತಾರೆ, ಇಲ್ಲ ಭವ್ಯಗೌಡ ಆಗಿರ್ತಾರೆ, ಇಬ್ರಲ್ಲಿ ಯಾರೋ ಒಬ್ಬರು ನಾಮಿನೇಟ್ ಆಗಿದ್ದಾರೆ ಅಂತ ನಾನು ನಿನ್ನೆನೆ ಹೇಳಿದ್ದೆ. ಅದೇ ರೀತಿ ಆಗುತ್ತೆ. ಈ ಟಾಸ್ಕಿನ ಪರಿಣಾಮ ಹೀಗಿರುತ್ತೆ ಅಂತ ನನ್ಗನ್ಸುತ್ತೆ. ಮತ್ತೆ ಪ್ರೋಮೋ ನೋಡಿದಾಗ ನಿಮ್ಗೆ ಅನಿಸ್ತು ಚೈತ್ರಕನ ಒಂದು ಉಸ್ತುವಾರಿ ಹೇಗಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಟೂ ಮಚ್ ಆಗಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಚೈತ್ರಕ ಅವರು. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಪ್ರೋಮೋ ನೋಡಿದಾಗ ಒಂದಂತೂ ಸತ್ಯ, ಈ ಪ್ರೋಮೋದ ಪರಿಣಾಮ ಈ ಎಲ್ಲರಿಗೂ ಬೀಳಲ್ಲ, ಕೇವಲ ಟಾಸ್ಕ್ ಅಲ್ಲಿ ಇರೋ ಮಾತ್ರ ಬೀಳುತ್ತೆ. ಇಲ್ಲ ಒಬ್ಬೊಬ್ರು ನಾಮಿನೇಟ್ ಮಾಡ್ತಾರೆ, ಆ ತಂಡದಿಂದ ಒಬ್ಬರನ್ನ, ಈ ತಂಡದ ಒಬ್ಬರನ್ನ, ಅಷ್ಟು ಮಾತ್ರ ಆಗ್ಬೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ, ನನ್ನ ಒಂದು ಅನಾಲಿಟಿಕ್ ಪ್ರಕಾರ. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.